ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಆಲಿಸುತ್ತಿರುವ ಕೇಳುಗರಿಗೆಲ್ಲ ನಮಸ್ಕಾರ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 194ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ವಿದ್ಯಾರ್ಥಿನಿ ಶಿವಾನಿ ಶೆಟ್ಟಿ ಪೇತ್ರಿಮಡಿ. ರೇಡಿಯೋ ಮಣಿಪಾಲದ ಕೇಳುಗರಿಗೆ ನಮಸ್ಕಾರಗಳು. ಸಮಾಜದ ಇಂದಿನ ಸ್ಥಿತಿಗತಿಯನ್ನು ಕಥೆಯ ರೂಪದಲ್ಲಿ ನಿಮ್ಮ ಮುಂದೆ ತರಲಿದ್ದೇನೆ. ನನ್ನ ಕಥೆಯ ಶೀರ್ಷಿಕೆ ಸಮಯ ಇಲ್ಲ. ಇವತ್ತು ನಮ್ಮ ಮ್ಯಾನೇಜರ್ ಬಂದು ನನ್ನ ಕೆಲಸದ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ಇನ್ನು ಸ್ವಲ್ಪ ದಿನದಲ್ಲೇ ನನಗೆ ಪ್ರಮೋಷನ್ ಆಗುತ್ತಂತೆ. ಇನ್ನು ಯಾರಿಗೂ ಹೇಳಲಿಲ್ಲ. ನಿನಗೆ ಪ್ರಥಮವಾಗಿ ಹೇಳುತ್ತಾ ಇರುವುದು, ಪ್ರಮೋಷನ್ ಆದ್ಮೇಲೆ ಎಲ್ಲರಿಗೂ ಹೇಳ್ತೀನಿ. ಡೈರಿಯಲ್ಲಿ ಬರೆಯುತ್ತಿದ್ದ. ಪ್ರತಿ ರಾತ್ರಿ ಡೈರಿ ಬರೆಯುವ ಅಭ್ಯಾಸ. ಅದು ಇತ್ತೀಚೆಗೆ ಅವನು ಅವಳಿಗೆ ಹೇಳಬೇಕಾದ ಪ್ರತಿಯೊಂದನ್ನು ಬರೆಯುತ್ತಿದ್ದ. ಬರೆದು ಮುಗಿಸಿ ಅವಳ ಫೋಟೋ ಹಿಡಿದು ಅದರೊಂದಿಗೆ ಮಾತನಾಡುತ್ತಾ ಮಲಗಿದ. ವಿಕ್ರಮ್ ಸಾಫ್ಟ್ವೇರ್ ಇಂಜಿನಿಯರ್. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅಜ್ಜಿ, ತಾತ, ಅಪ್ಪ, ಅಮ್ಮ ಇಷ್ಟೇ ಇವನ ಕುಟುಂಬ. ಅವನಿಗೆ ಮದುವೆ ಮಾಡಬೇಕು ಎಂದು ಹೆಣ್ಣು ಹುಡುಕುತ್ತಿದ್ದರು ಮನೆಯವರು. ಬ್ರೋಕರ್ ಕೊಟ್ಟ ಹಲವಾರು ಫೋಟೋಗಳಲ್ಲಿ 3-4 ಹುಡುಗಿಯರ ಫೋಟೋ ಸೆಲೆಕ್ಟ್ ಮಾಡಿದರು. ಮನೆಯವರು ಅದರಲ್ಲಿ ಒಂದು ಹುಡುಗಿಯನ್ನು ನೋಡಿ ಇಷ್ಟಪಟ್ಟು ಮದುವೆ ಕೂಡ ಆಯಿತು. ಅವಳೇ ಗಿರಿಜಾ. ಗಿರಿಜಾ ಪಟಪಟ ಮಾತನಾಡುವ ಹುಡುಗಿ. ಯಾವುದನ್ನು ಮನದಲ್ಲಿ ಇಟ್ಟುಕೊಳ್ಳುವವಳೇ ಅಲ್ಲ. ಭಾವನೆಗಳನ್ನು ಮುಕ್ತವಾಗಿ ಹೇಳುವವಳು. ಗಂಡ ಹೆಂಡತಿ ಅಂದ್ರೆ ಪ್ರೀತಿ ಕೋಪ ಎಲ್ಲ ಇದ್ದದ್ದೇ. ಕುಟುಂಬ ಎಂದರೆ ಮಾತು ಬರುವುದು ಹೋಗುವುದು. ಅದನ್ನೇ ದೊಡ್ಡದು ಮಾಡಿ ಕೂರುವುದು ತರವಲ್ಲ ಅರಿತಿದ್ದಳು ಗಿರಿಜಾ. ವಿಕ್ರಮ್ ಯಾವಾಗಲೂ ಕೆಲಸದಲ್ಲಿ ಮುಳುಗಿರುತ್ತಿದ್ದ. ನಿತ್ಯವೂ ಕೆಲಸದಲ್ಲಿ ನಿರತನಾಗಿದ್ದ. ಬೆಳಗ್ಗೆ ಹೊರಟರೆ ರಾತ್ರಿನೇ ಮನೆ ಸೇರುತ್ತಿದ್ದದ್ದು. ಅವಳಿಗೆ ಒಂಟಿತನ. ಸಂಗಾತಿಯ ಜೊತೆಗೆ ಸಮಯವನ್ನು ಕಳೆಯಬೇಕು. ತನ್ನ ಇಷ್ಟ ಕಷ್ಟ ಭಾವನೆಗಳನ್ನು ಹೇಳಿಕೊಳ್ಳಬೇಕು. ಅವನು ಅದಕ್ಕೆ ಸ್ಪಂದಿಸಬೇಕು. ಅವನ ಮನದ ಭಾವನೆಯನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ಆದರೂ ಅವನು ಹೇಳುವುದು ಸಮಯ ಇಲ್ಲ. ಹೆಂಡತಿಗೆ ಸಮಯ ಕೊಡದಷ್ಟು ಅವನಿಗೆ ಕೆಲಸ. ಮನದಲ್ಲಿ ತುಂಬಿದ್ದ ನೋವನ್ನು ತೋರ್ಪಡಿಸದೆ ದಿನಗಳೂ ದೂಡುತ್ತಿದ್ದಳು. ಜೀವನ ಸಾಗುತ್ತಿತ್ತು. ಗಿರಿಜಾ ಗರ್ಭಿಣಿ. ಈ ಸಮಯದಲ್ಲಿ ಗಂಡ ಜೊತೆಯಲ್ಲಿ ಇರಬೇಕು. ಇಷ್ಟಪಟ್ಟಿದ್ದು ಅವನ ಜೊತೆ ಹೋಗಿ ತಿನ್ನಬೇಕು. ಮಗು ಕದಳುವಿಕೆಯನ್ನು ಅವನಿಗೆ ಹೇಳಬೇಕು. ಆ ಅನುಭವ ಅವನಿಗೆ ಆದಾಗ ಅವನ ಸ್ಪಂದನೆ ನಾನು ನೋಡಬೇಕು. ಅವನ ಖುಷಿಯನ್ನು ನೋಡಿ ಕಣ್ಣು ತುಂಬಿಕೊಳ್ಳಬೇಕು. ಹೀಗೆ ನಾನಾ ಬಯಕೆಗಳು. ಇಬ್ಬರ ಪ್ರೀತಿಯ ಕುಡಿಯನ್ನು ಒಡಲಲ್ಲಿ ಹೊತ್ತಿರುವ ಹೆಣ್ಣಿಗೆ ಗಂಡನ ಕೇಳಿದರೆ ಇವತ್ತು ಸಮಯ ಇಲ್ಲ. ಇನ್ನೊಂದು ದಿನ ಹೋಗೋಣ ಎಂದು ಹೊರಟು ಹೋಗುತ್ತಿದ್ದ. ಬಂದ ಕಣ್ಣೀರನ್ನು ಒರೆಸಿಕೊಂಡು ಹಣೆ ಬರಹವೇ ಇಷ್ಟೇ. ಶುಷ್ಕ ನಗೆ ಮೂಡುತ್ತಿತ್ತು. ಪದೇ ಪದೇ ಗಂಡನಿಂದ ಅದೇ ಉತ್ತರ ಬಂದಾಗ ಇನ್ನು ಮುಂದೆ ಅವರಿಗೆ ತೊಂದರೆ ಕೊಡಬಾರದು ಎಂದುಕೊಂಡರೂ ಕೇಳುವುದೇ ಮನವು. ನೀವು ನನ್ನ ಜೊತೆ ಇರ್ಬೇಕು ಅನಿಸ್ತಿದೆ. ಒಂದು ದಿನ ಬಾಯಿ ಬಿಟ್ಟು ಕೇಳೇ ಬಿಟ್ಟಳು. ನನಗೆ ನಿಂತರ ಮಾಡೋಕೆ ಕೆಲಸ ಇಲ್ಲ ಅನ್ಕೊಂಡಿಯಾ? 3 ಹೊತ್ತು ನಿನ್ನ ಮುಂದೇನೆ ಇರೋಕೆ? ಗರ್ಭಿಣಿ ಹೆಂಡತಿ ಆಸೆಯನ್ನು ಅರ್ಥೈಸಿಕೊಳ್ಳದವನು.
ತಿಂಗಳುಗಳು ಉರುಳಿದವು. ನವಮಾಸ ತುಂಬಿ 2 ದಿನ ಕಳೆದಿತ್ತು. ವೇದನೆ ಕಾಣಿಸಿತು. ಅತಿಯಾದ ರಕ್ತಸ್ರಾವದಿಂದ ಗಿರಿಜಾ ಈಗ ತಾನೇ ಜನ್ಮ ಕೊಟ್ಟ ಕೂಸನ್ನು ಎಲ್ಲರನ್ನು ಬಿಟ್ಟು ಹೊರಟು ಹೋದಳು. ಮನೆಯವರ ದುಃಖ ಮುಗಿಲು ಮುಟ್ಟಿತು. ತಾಯಿ ಬಾರದ ಲೋಕಕ್ಕೆ ತೆರಳಿದ್ದಾಳೆ ಎಂದು ಅರಿಯದ ಕೂಸು ಅವಳು ಉಣಿಸುವ ಅಮೃತಕ್ಕಾಗಿ ರೋಧಿಸುತ್ತಿತ್ತು. ಬರುವಳೆ ತಾಯಿ. ಅವರವರ ದುಃಖದಲ್ಲಿ ಮುಳುಗಿರುವವರಿಗೆ ಕಾಣಲಿಲ್ಲ ಅವನ ದುಃಖ. ಭಾವನೆಗಳನ್ನು ತೋರ್ಪಡಿಸುವುದರಲ್ಲಿ ಸೋತವನು ವಿಕ್ರಮ್. ಮನದಲ್ಲಿ ಬೋರ್ಗರೆಯುತ್ತಿದ್ದ ದುಃಖದ ಸಾಗರ ಯಾರ ಕಣ್ಣಿಗೂ ಕಾಣಲಿಲ್ಲ. ಮೌನ ರೋದನೆ. ಅಂತಿಮ ಕಾರ್ಯ. ಅವಳನ್ನು ಮುತ್ತೈದೆಯಾಗಿ ಕಳಿಸುವಾಗ ಅವಳ ಹಣೆಗೆ ಇಟ್ಟ ಸಿಂಧೂರ. ಅವನ ಕಣ್ಣ ಒಂದು ಹನಿ ಆ ಸಿಂಧೂರದ ಮೇಲೆ ಪಂಚಭೂತಗಳಲ್ಲಿ ಲೀನವಾದಳು ಗಿರಿಜಾ. ಸಮಯ ಯಾರಿಗೂ ಕಾಯದು. ಚಲಿಸುವುದು ತನ್ನ ಕರ್ತವ್ಯ. ಸಾಗುತ್ತಲೇ ಇರುವುದು. ದಿನಗಳೂ ಉರುಳಿದವು. ಮನೆಯ ಮೂಲೆ ಮೂಲೆಯಲ್ಲೂ ಅವಳದ್ದೇ ಮಾತು, ಅವಳದ್ದೇ ಕಿಲಕಿಲ ನಗು, ಆ ಬಳೆ ಶಬ್ದ, ಗೆಜ್ಜೆನಾದ. ಅವನ ಪ್ರತಿ ಒಂದು ಕೆಲಸ ಅವಳಿಲ್ಲದೆ ಅಪೂರ್ಣ. ಹಾಸು ಹೊಕ್ಕಿದ್ದಳು. ಜೀವನದಲ್ಲಿ ಇರುವಾಗ ತಿಳಿಯದೆ ಹೋಯಿತು. ಒಂದು ದಿನ ಕಬೋರ್ಡ್ನಲ್ಲಿ ಏನೋ ಹುಡುಕುವಾಗ ಸಿಕ್ಕಿತು ಅವಳ ಡೈರಿ. ಓದತೊಡಗಿದ. ಮೊದಲ ಪುಟದಲ್ಲಿ, ವಿಕ್ರಮ್, ನಾನು ನಿಮಗೆ ಹೇಳಬೇಕಾಗಿದ್ದ, ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದ ಮಾತು. ಮುಂದಿನ ಪುಟದಲ್ಲಿ, ವಿಕ್ರಮ್, ನೀವು ಈ ಡೈರಿ ನಿಮಗೆ ಸಿಗುತ್ತಾ? ಓದುತ್ತೀರಾ? ಓದುವಾಗ ನಾನು ಇರ್ತೀನಾ? ಮುಂದಿನ ಪುಟಗಳಲ್ಲಿ, ವಿಕ್ರಮ್, ನಾನು ನಿಮ್ಮನ್ನ ಮದುವೆಯಾಗಿ ಬಂದಾಗ ತುಂಬಾ ಖುಷಿಯಾಗಿದ್ದೆ. ನೀವು ನನ್ನ ತುಂಬ ಪ್ರೀತಿಸುತ್ತೀರಾ, ನನ್ನ ಅರ್ಥ ಮಾಡಿಕೊಳ್ಳುತ್ತೀರಾ, ನನ್ನ ಭಾವನೆಗೆ ಬೆಲೆ ಕೊಡುತ್ತೀರಾ ಅಂತ. ಆದರೆ ನೀವು ಏನು ಅನ್ನೋದೇ ನನಗೆ ಅರ್ಥ ಆಗುತ್ತಿಲ್ಲ. ನಿಮ್ಮ ಜೊತೆ ಇರಬೇಕು, ನಿಮಗೆ ಸಮಯ ಇಲ್ಲ. ನಿಮ್ಮ ಜೊತೆ ಊಟ ಮಾಡಬೇಕು, ನಿಮಗೆ ಸಮಯ ಇಲ್ಲ. ನಿಮ್ಮ ಜೊತೆ ಹೊರಗೆ ಹೋಗಬೇಕು, ನಿಮಗೆ ಸಮಯ ಇಲ್ಲ. ಏನೇ ಕೇಳಿದರೂ ಸಮಯ ಇಲ್ಲ. ಇದೇ ಉತ್ತರ. ಯಾವ ರೀತಿ ತೆಗೆದುಕೊಳ್ಳಬೇಕು ತಿಳಿತಿಲ್ಲ. ನಾನು ಗರ್ಭಿಣಿ, ನಿಮಗೆ ಮೊದಲು ಹೇಳಬೇಕು ಅಂತ ಕಾಯ್ತಿದ್ದೆ. ನಿಮಗೆ ಹೇಳಿದಾಗ ನಿಮ್ಮ ಪ್ರತಿಕ್ರಿಯೆ ನನಗೆ ಅರ್ಥ ಆಗಿಲ್ಲ. ನಿಮಗೆ ಖುಷಿಯಾಯಿತು ಅಥವಾ ಇಷ್ಟು ಜವಾಬ್ದಾರಿ ಬೇಡವಾ ಏನೂ ಗೊತ್ತಾಗಲಿಲ್ಲ. ಏನು ಹೇಳದೆ ಸುಮ್ಮನಾದ್ರಿ. ಆ ಸಮಯದಲ್ಲಿ ನಮ್ಮ ಜೊತೆ ಜಾಸ್ತಿ ಹೊತ್ತು ಇರಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೆ ಕೇಳ್ದೆ. ಯಾವಾಗ್ಲೂ ನಿನ್ನ ಮುಂದೆ ಇರೋಕ್ಕಾಗಲ್ಲ ಅಂದ್ರಿ. ನಾನು ನನ್ನ ಮುಂದೆ ಇರಿ ಅಂತ ಹೇಳಿಲ್ಲ. ನನಗೆ ಸ್ವಲ್ಪ ಸಮಯ ಕೊಡಿ ಅಂದೆ. ಅದೇ ತಪ್ಪ? ಕ್ಷಮಿಸಿ, ಇನ್ಮೇಲೆ ಕೇಳಲ್ಲ. ಇವತ್ತು ನಿಮ್ಮ ಜೊತೆ ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಕೇಳಿದೆ. ನಿಮಗೆ ಉತ್ತರ ಅದೇ, ಸಮಯ ಇಲ್ಲ. ವಿಕ್ರಮ್, ನೀವು ತುಂಬಾ ನನ್ನ ಇಷ್ಟಪಡ್ತೀರಾ, ನನಗೆ ಗೊತ್ತು. ಆದ್ರೆ ಅದನ್ನ ಹೇಳ್ಕೊಳ್ಳಿ. ಕೆಲವೊಂದು ಭಾವನೆ ಮುಚ್ಚಿಟ್ಟುಕೊಂಡು ಇರೋದಕ್ಕಿಂತ ಹೇಳಬೇಕು. ನಾನು ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಪಡೋಳು. ನಿಮ್ಮ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕು, ನನಗೆ ಇಷ್ಟವಾದ ತಿಂಡಿ ನಿಮ್ ಜೊತೆ ತಿನ್ಬೇಕು, ನನಗೆ ಬೇಜಾರಾದಾಗ ನಿಮ್ ಹತ್ರ ಹೇಳ್ಬೇಕು, ಅಳು ಬಂದಾಗ ನಿಮ್ಮ ಮುಖ ನೋಡಿ ನಾನು ನಗಬೇಕು. ಹೀಗೆ ಸಣ್ಣ ಸಣ್ಣ ಆಸೆ. ಆದರೆ ನೀವು ಬೇಜಾರಲ್ಲಿ ಇದ್ದಾಗ ಯಾಕೆ, ಏನಾಯ್ತು ಅಂತ ಕೇಳ್ದೆ. ನಿನ್ಗೆ ಯಾಕೆ, ಸುಮ್ಮನೆ ಇರು ಅಂತೀರಾ. ಯಾಕೆ ನಾನು ಕೇಳಬಾರ್ದಾ? ನನಗೆ ಒಂದು ಅನುಮಾನ, ನೀವು ಏಕೆ ಇನ್ನೂ ಹೇಳಿಲ್ಲ? ನೀವು ಮುಂಚೆಯಿಂದೇನೂ ಹೀಗೇನಾ? ನಿಮ್ಮ ಮನಸ್ಸಿಗೆ ಏನೇ ಅನಿಸಿದ್ರು ನನ್ನತ್ರ ಹೇಳಿ, ನಿಮ್ಮ ಮನಸ್ಸು ಹಗುರ ಆಗಬಹುದು. ವಿಕ್ರಮ್, ಮನುಷ್ಯ ಬದುಕಿರುವಾಗ ಅವರ ಬಗ್ಗೆ ಯಾರೂ ಅಷ್ಟು ಗಮನ ಕೊಡೋದಿಲ್ಲ, ಬೇಕು ಬೇಡಗಳನ್ನ ನೋಡೋದಿಲ್ಲ. ಅದೇ ಅವರು ಸತ್ತ ಮೇಲೆ, ಅವರು ಇದ್ದಿದ್ರೆ ಚೆನ್ನಾಗಿರೋದು, ಅವರಿಗೆ ಅದು ಇಷ್ಟ ಇದು ಇಷ್ಟ ಅಂತ ನೆನಪಿಸಿಕೊಂಡು ಅಳುತ್ತಾರೆ. ಅದರ ಬದಲು ಇರುವಾಗಲೇ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಅವರಿಗೆ ಸಂತೋಷ ಅಲ್ಲವೇ? ನೀವು ಅಷ್ಟೇ. ನನ್ನ ಪ್ರೀತಿ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಾ, ನಿಮ್ಮ ಮನಸ್ಸಿನ ಭಾವನೆ ಹೇಳ್ತೀರಾ ಅಂತ ಕಾಯ್ತಾ ಇರ್ತೀನಿ. ಓದುತ್ತಿದ್ದವನ ಕಣ್ಣಾಳಿಗಳು ತುಂಬಿ ಬಂದವು. ಮನದಲ್ಲಿ ಭಾವನೆಗಳ ದಾಳಿ. ಡೈರಿಯನ್ನು ಹಿಡಿದು ಜೋರಾಗಿ ಅಳತೊಡಗಿದ. ಕ್ಷಮಿಸು ಕಣೆ ಗಿರಿಜಾ, ನಿನ್ನ ತುಂಬಾ ಇಷ್ಟಪಟ್ಟೆ, ಆದರೆ ಯಾವತ್ತೂ ಹೇಳಿಲ್ಲ. ನೀನು ಗರ್ಭಿಣಿ ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು, ತೋರಿಸಲಿಲ್ಲ. ನಮ್ಮ ಮಗು ಬರ್ತಿದೆ, ನಿನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ದುಡಿದಿದ್ದೆ. ಅದಕ್ಕೆ ನಿನಗೆ ಸಮಯ ಕೊಡಲಿಲ್ಲ. ಕೆಲಸದ ಸಿಟ್ಟಿನಿಂದ ನಿನಗೆ ಬೈದೆ. ಹೌದು, ನಾನು ನನ್ನ ಪ್ರೀತಿ ಹೇಳಲಿಲ್ಲ, ನಿನ್ನ ಬೇಕು ಬೇಡಗಳನ್ನ ಕೇಳಲಿಲ್ಲ, ನಾನು ಏನೂ ಮಾಡಲಿಲ್ಲ. ನನ್ನ ಭಾವನೆ ಹೇಳೋದ್ರಲ್ಲಿ ಸೋತೋದೆ. ಕ್ಷಮಿಸು ಗಿರಿಜಾ ಎಂದು ಜೋರಾಗಿ ಕಿರುಚಿದ. ಎಷ್ಟೋ ಮಾತು ಮನದಲ್ಲಿ ಉಳಿದು ಹೋದವು. ಆ ಘಟನೆ ನಂತರ ಗಿರಿಜಳಿಗೆ ಹೇಳಬೇಕಾದ ಮಾತುಗಳನ್ನ ಪ್ರತಿದಿನವೂ ಡೈರಿಯಲ್ಲಿ ಬರೆಯುತ್ತಿದ್ದ. ಆದರೆ ಅದನ್ನ ಓದುವವರು. ಇಲ್ಲಿಗೆ ನನ್ನ ಕತೆ ಮುಕ್ತಾಯ. ಈ ಕಥೆಯ ಸಂದೇಶ ಏನಂದ್ರೆ, ಸಾವು ಯಾರಿಗೆ ಯಾವಾಗ ಬೇಕಾದ್ರೂ ಬರ್ಬೋದು.
ನಾವು ಜೀವನದಲ್ಲಿ ಕೆಲಸ ಕಾರ್ಯ ಅಂತ ತುಂಬಾ ನಿರತರಾಗಿರ್ತೇವೆ. ನಮ್ಮವರಿಗೆ ಅಂತ ಸ್ವಲ್ಪ ಸಮಯ ಸಹ ನಮ್ಮ ಹತ್ತಿರ ಇರಲ್ಲ. ಅದೇ ಅವರು ನಮ್ಮಿಂದ ದೂರವಾದಾಗ ಅವರ ಹೆಣದ ಮುಂದೆ ನಿಂತು ಎಷ್ಟು ಒತ್ತರೇನು ಇರುವಾಗಲೇ ಅವರಿಗೆ ನಮ್ಮ ಪ್ರೀತಿ ಹೇಳದಿದ್ದ ಮೇಲೆ ಅವರ ಗೋರಿಯ ಮುಂದೆ ಅವರಿಗೆ ಇಷ್ಟವಾದ ಅಡಿಗೆ ತಿಂಡಿ ಇಟ್ಟು ಪ್ರಯೋಜನವೇನು? ಅವರ ಜೊತೆ ಕೂತು ಊಟ ಮಾಡದಿದ್ದ ಮೇಲೆ. ಬದುಕಿರುವಾಗ ನಾವು ಸಂತೋಷವಾಗಿದ್ದು ನಮ್ಮವರನ್ನು ಸಂತೋಷವಾಗಿ ನೋಡಿಕೊಳ್ಳೋಣ. ಪ್ರಿಯ ಕೇಳುಗರೆ, ಇದುವರೆಗೆ ವಿದ್ಯಾರ್ಥಿನಿ ಶಿವಾನಿ ಶೆಟ್ಟಿ ಪೇತ್ರಿ ಮಡಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.